ಆಗಸ್ಟ್ 13, 2024 ಎಟ್ ದ ಅರ್ಲಿ ಮಾರ್ನಿಂಗ್ ಡೆಹ್ರಾಡೂನಿನ ISBT ಬಸ್ ಪಾರ್ಕಿಂಗ್ ಏರಿಯಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ನೋಡ್ತಾರೆ. ಒಂದು ಟೀನೇಜ್ ಹುಡುಗಿ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿರುವ ಒಂದು ಬಸ್ನಿಂದ ಇಳಿದು ಗೇಟ್ನ ಕಡೆಗೆ ಹೋಗ್ತಿದ್ದಾಳೆ. ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಒಬ್ಬಂಟಿಯಾಗಿ ಈ ಹುಡುಗಿ ಬಸ್ ಪಾರ್ಕಿಂಗ್ ಏರಿಯಾದಲ್ಲಿ ಏನು ಮಾಡ್ತಿದ್ದಾಳೆ ಅಂತ ವಿಚಾರಿಸೋಕೆ ಅವಳ ಹತ್ತಿರ ಹೋಗಿ ಅವಳನ್ನು ಕೇಳ್ತಾರೆ, ಪುಟ್ಟಿ ಯಾರಮ್ಮ ನೀನು, ಇಲ್ಲಿ ಏನು ಮಾಡ್ತಾ ಇದೀಯಾ ಅಂತ. ಆದರೆ ಆ ಹುಡುಗಿ ಸೆಕ್ಯೂರಿಟಿ ಗಾರ್ಡ್ ಕೇಳಿದ ಪ್ರಶ್ನೆಗೆ ಯಾವುದೇ ರೀತಿಯ ಉತ್ತರ ಕೊಡದೆ ಸುಮ್ಮನೆ ನಿಂತಿರ್ತಾಳೆ. ಆ ಸೆಕ್ಯೂರಿಟಿ ಗಾರ್ಡ್ ಆ ಹುಡುಗಿಯನ್ನ ಸಮೀಪದಿಂದ ನೋಡ್ತಾರೆ. ಆ ಹುಡುಗಿ ಪದೇ ಪದೇ ತನ್ನ ಬಟ್ಟೆಗಳನ್ನು ಸರಿ ಮಾಡ್ತಾ ಇದ್ದಾಳೆ. ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇದೆ. ಮನಸ್ಸಲ್ಲಿ ಗೊಂದಲ ಮತ್ತು ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇದೆ. ಇದನ್ನ ನೋಟಿಸ್ ಮಾಡಿದ ಸೆಕ್ಯೂರಿಟಿ ಗಾರ್ಡಿಗೆ ಅನ್ಸುತ್ತೆ ಈ ಹುಡುಗಿ ಜೊತೆಯಲ್ಲಿ ಏನೋ ಒಂದು ಭಯಂಕರ ಘಟನೆ ನಡೆದಿದೆ ಅಂತ. ಇಮಿಡಿಯೇಟ್ ಆಗಿ ಸೆಕ್ಯೂರಿಟಿ ಗಾರ್ಡ್ ಚೈಲ್ಡ್ ವೆಲ್ಫೇರ್ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಡೆಹ್ರಾಡೂನ್ ISBT ಬಸ್ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಹುಡುಗಿ ಒಬ್ಬಂಟಿಯಾಗಿದ್ದಾಳೆ. ಅವಳ ಪರಿಸ್ಥಿತಿ ನೋಡಿದ್ರೆ ಅವಳ ಜೊತೆಲಿ ಏನೋ ಒಂದು ಘಟನೆ ನಡೆದಿದೆ ಅನ್ಸುತ್ತೆ. ನೀವು ಆದಷ್ಟು ಬೇಗ ಇಲ್ಲಿಗೆ ಬಂದು ಈ ಹುಡುಗಿನ ರೆಸ್ಕ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ದೆನ್ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ತಮ್ಮ ರೆಸ್ಕ್ಯೂ ಟೀಮ್ನೊಂದಿಗೆ ಇಮಿಡಿಯೇಟ್ ಆಗಿ ಆ ಒಂದು ಸ್ಪಾಟಿಗೆ ಬರ್ತಾರೆ. ನಂತರ ಆ ಹುಡುಗಿ ಜೊತೆಯಲ್ಲಿ ಮಾತಾಡಲು ಪ್ರಯತ್ನ ಪಟ್ಟಾಗ ಆ ಹುಡುಗಿ ಆ ರೆಸ್ಕ್ಯೂ ಟೀಮ್ನಲ್ಲಿರುವಂಥ ಗಂಡಸರನ್ನ ನೋಡಿ ತುಂಬಾನೇ ಭಯ ಪಡ್ತಿರ್ತಾಳೆ. ಅದನ್ನ ನೋಟಿಸ್ ಮಾಡಿದ ಟೀಮ್ ಮೆಂಬರ್ಸ್ ಗಂಡಸರನ್ನ ಹುಡುಗಿಯಿಂದ ದೂರ ಕಳಿಸಿ ಲೇಡಿ ಟೀಮ್ ಮೆಂಬರ್ಸ್ ಮಾತ್ರ ಆ ಹುಡುಗಿ ಜೊತೆಯಲ್ಲಿ ಮಾತನಾಡ್ತಾರೆ. ಯಾರಮ್ಮ ನೀನು, ನಿನ್ನ ಹೆಸರೇನು ಅಂತ ಪ್ರಶ್ನೆ ಕೇಳಿದಾಗ ಆ ಹುಡುಗಿ ಹೇಳೋದು ಒಂದೇ ಸೆಂಟೆನ್ಸು, ನನಗೆ ತುಂಬ ಹಸಿವಾಗಿದೆ, ನಾನು ಊಟ ಮಾಡಬೇಕು ಅಂತ. ಅವಳ ಈ ಮಾತನ್ನು ಕೇಳಿದ ರೆಸ್ಕ್ಯೂ ಟೀಮ್ ಮೆಂಬರ್ಸ್ ಅವಳನ್ನು ಆದಷ್ಟು ಬೇಗ ತಮ್ಮ ಚಿಲ್ಡ್ರನ್ಸ್ ಹೋಮಿಗೆ ಕರೆದುಕೊಂಡು ಹೋಗ್ತಾರೆ. ಆ ಹುಡುಗಿ ಚಿಲ್ಡ್ರನ್ಸ್ ಹೋಮಿನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಕೆಲವು ಸಮಯ ವಿಶ್ರಾಂತಿ ಪಡೆದ ನಂತರ ಅವಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಅವಳಿಗೆ ಕೇಳಿದಾಗ ಆ ಹುಡುಗಿ ಇವ್ರು ಕೇಳುವಂತ ಯಾವುದೇ ಒಂದು ಪ್ರಶ್ನೆಯೂ ಕೂಡ ಸರಿಯಾಗಿ ಉತ್ತರನೇ ಕೊಡಲ್ಲ. ಆ ಹುಡುಗಿಗೆ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಆ ಹುಡುಗಿ ಉತ್ತರ ಕೊಡದೆ ಕಂಟಿನ್ಯೂಸ್ಲಿ ಅಳ್ತಾ ಇರ್ತಾಳೆ. ಮಾರ್ನಿಂಗ್ ಟು ಈವ್ನಿಂಗ್ ತನಕ ಪ್ರಯತ್ನ ಪಟ್ಟರು ಕೂಡ ರೆಸ್ಕ್ಯೂ ಟೀಮ್ನ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಸರಿಯಾದ ಉತ್ತರ ಸಿಗೋದೇ ಇಲ್ಲ. ಆ ಹುಡುಗಿ ಎಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್ನಿಂದ ಎಷ್ಟೊಂದು ಡಿಸ್ಟರ್ಬ್ ಆಗಿರ್ತಾಳೆ ಅಂತ ಹೇಳಿದ್ರೆ ಅವಳ ಜೊತೆಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಅವಳಿಗೆ ಸರಿಯಾಗಿ ಅರ್ಥ ಆಗ್ತಾ ಇರಲ್ಲ. ಆಗ ರೆಸ್ಕ್ಯೂ ಟೀಮ್ನವ್ರಿಗೂ ಕೂಡ ಅರ್ಥ ಆಗುತ್ತೆ ಈ ಹುಡುಗಿಯ ಮೆಂಟಲ್ ಬ್ಯಾಲೆನ್ಸ್ ಸರಿ ಇಲ್ಲ ಅಂತ. ನಂತರ ಅವರು ಆ ಹುಡುಗಿ ಜೊತೆಯಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸತತವಾಗಿ 4 ದಿನಗಳ ತನಕ ಕೌನ್ಸಿಲಿಂಗ್ ನಡೆಯುತ್ತೆ. ಆ ಹುಡುಗಿ ಯಾರು, ಎಲ್ಲಿಂದ ಬಂದಿದ್ದಾಳೆ, ಅವಳ ಜೊತೆಲಿ ಏನಾದರೂ ದೌರ್ಜನ್ಯ ನಡೆದಿದೆಯಾ ಮತ್ತು ಅವಳ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೆ ಆ ಒಂದು ರೆಸ್ಕ್ಯೂ ಟೀಮಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಯಾವಾಗ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲು ಪ್ರಾರಂಭವಾಗುತ್ತೋ ಆಗ ಆ ರೆಸ್ಕ್ಯೂ ಟೀಮ್ ಮಾತ್ರವಲ್ಲ, ಇಡೀ ಡೆಹ್ರಾಡೂನೇ ಬೆಚ್ಚಿ ಬೀಳುತ್ತೆ. Shocking case of a minor girl allegedly sexually assaulting a 16-year-old girl. ಕೌನ್ಸಿಲಿಂಗ್ ಪ್ರಾರಂಭವಾದ 2 ದಿನಗಳ ನಂತರ ಆ ಹುಡುಗಿ ತನ್ನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾಳೆ. ಆ ಹುಡುಗಿ ಹೇಳಿಕೆಯಂತೆ, ನನ್ನ ಅಪ್ಪ ಅಮ್ಮ ಕೆಲವು ದಿನಗಳ ಹಿಂದೆ ಮೃತಪಟ್ಟಿದ್ದಾರೆ. ನಾನು ನಮ್ಮ ಅಕ್ಕ ಮತ್ತು ಅವರ ಗಂಡನ ಮನೆಯಲ್ಲಿ ವಾಸವಾಗಿದ್ದೆ. ಅದು ಪಂಜಾಬ್ನ ಪಟಿಯಾಲದಲ್ಲಿದೆ. ನಮ್ಮ ಅಕ್ಕನ ಗಂಡನಿಗೆ ನಾನು ಅವರ ಮನೆಯಲ್ಲಿ ಇರುವಂಥದ್ದು ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ನನಗೆ ಮನೆಯಿಂದ ಹೊರ ಹಾಕಿದ್ದಾರೆ. ಅವಳ ಈ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಡೆಹ್ರಾಡೂನಿನ ಪಟೇಲ್ ನಗರ್ ಪೊಲೀಸ್ ಸ್ಟೇಷನ್ನಿನಲ್ಲಿ ಆ ಹುಡುಗಿಯ ಕುಟುಂಬಸ್ಥರನ್ನು ಪತ್ತೆ ಹಚ್ಚಲು ಒಂದು ದೂರನ್ನು ಕೊಡ್ತಾರೆ. ಪಟೇಲ್ ನಗರ್ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಕಮಲ್ ಕುಮಾರ್ ಅವರು ತಮ್ಮ ಒಂದು ತಂಡವನ್ನು ಪಂಜಾಬ್ನ ಪಟಿಯಾಲ ಕಳಿಸಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ. ಆ ಒಂದು ತಂಡ 2 ದಿನಗಳ ಕಾಲ ಹುಡುಕಾಟ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಆ ಹುಡುಗಿಯ ಯಾವುದೇ ಒಬ್ಬ ಫ್ಯಾಮಿಲಿ ಮೆಂಬರ್ ಕೂಡ ಸಿಗಲ್ಲ ಮತ್ತು ಅವರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೂಡ ಸಿಗಲ್ಲ. 2 ದಿನಗಳ ನಂತರ ಗೊತ್ತಾಗುತ್ತೆ ಆ ಹುಡುಗಿ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅಂತ. ಈಗ ಅವಳ ಯಾವ ಮಾತುಗಳನ್ನು ನಂಬಬೇಕು ಅನ್ನುವುದು ಮತ್ತೊಂದು ಪ್ರಶ್ನೆ ಆಗಿತ್ತು. ಆಗಸ್ಟ್ 17, 2024 4 ದಿನಗಳ ಕೌನ್ಸಿಲಿಂಗ್ನ ನಂತರ ಆ ಹುಡುಗಿಯ ಮಾನಸಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮವಾಗಿ ಕಂಡು ಬರ್ತಾ ಇತ್ತು. ಫೀಮೇಲ್ ಸಬ್ ಇನ್ಸ್ಪೆಕ್ಟರ್ ಜ್ಯೋತಿ ಕನಿಯಲ್ ಆ ಹುಡುಗಿ ಜೊತೆಯಲ್ಲಿ ಇಂಟರಾಕ್ಟ್ ಮಾಡ್ತಾರೆ. ಆಗ ಸಬ್ ಇನ್ಸ್ಪೆಕ್ಟರ್ ಜ್ಯೋತಿ ಅವರು ಆ ಹುಡುಗಿಯನ್ನ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ನೀನು, ಎಲ್ಲಿಂದ ಬಂದಿದ್ಯಾ, ನಿನ್ನ ಹೆಸರೇನು, ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ಆ ಹುಡುಗಿ ಈ ಪ್ರಶ್ನೆಗಳಿಗೆ ತುಂಬಾನೇ ಡಿಫ್ರೆಂಟ್ ಆಗಿ ಒಂದು ಆನ್ಸರ್ ಅನ್ನ ಕೊಡ್ತಾಳೆ. 4-5 ಜನ ಸೇರಿ ನನ್ನ ಜೊತೆಯಲ್ಲಿ ತುಂಬಾನೇ ಕೆಟ್ಟ ಕೆಲಸವನ್ನ ಮಾಡಿದ್ದಾರೆ ಅಂತ. ಅವಳ ಈ ಮಾತನ್ನ ಕೇಳಿದ ಸಬ್ ಇನ್ಸ್ಪೆಕ್ಟರ್ ಜ್ಯೋತಿ ಅವರಿಗೆ ಅರ್ಥ ಆಗುತ್ತೆ ಈ ಹುಡುಗಿ ಜೊತೆಯಲ್ಲಿ ಅತ್ಯಾಚಾರ ನಡೆದಿದೆ ಅಂತ. ಅವಳಿಗೆ ಮತ್ತಷ್ಟು ಪ್ರಶ್ನೆ ಕೇಳಿದಾಗ ಯಾರು, ಎಲ್ಲಿ ಅಂತ ಆ ಹುಡುಗಿ ಉತ್ತರ ಕೊಡದೆ ಕಂಟಿನ್ಯೂಸ್ ಆಗಿ ಅಳ್ತಾ ಇರ್ತಾಳೆ. ಬಿಕಾಸ್ ಆ ಹುಡುಗಿ ಗೊತ್ತೇ ಇರಲ್ಲ ಅವಳ ಜೊತೆಲಿ ನಡೆದಿರುವಂಥ ಘಟನೆಯನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಇಮಿಡಿಯೇಟ್ ಆಗಿ
ಆ ಹುಡುಗಿಯ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗುತ್ತೆ. ಆವಾಗ ಗೊತ್ತಾಗುತ್ತೆ ಆ ಹುಡುಗಿ ಜೊತೆಯಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅಂತ. ಎಟ್ ದ ಸೇಮ್ ಡೇ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಡೆಹ್ರಾಡೂನಿನ ಪಟೇಲ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಪಾಕ್ಸೋ ಆಕ್ಟ್ನ ಒಳಗಡೆ ಈ ಒಂದು ಕೇಸ್ನ ರಿಜಿಸ್ಟರ್ ಮಾಡಲಾಗುತ್ತೆ. FIR ಆದ ನಂತರ ಆ ಹುಡುಗಿಯನ್ನ ಸಮಾಧಾನ ಪಡಿಸಿ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, 4-5 ಜನ ಸೇರಿ ನನ್ನ ಜೊತೆಯಲ್ಲಿ ತುಂಬ ಅಸಹ್ಯವಾದ ಕೆಲಸ ಮಾಡಿದ್ದಾರೆ ಅಂತ. ಇದು ಎಲ್ಲಿ ನಡೀತು ಅಂತ ಕೇಳಿದಾಗ ಡೆಹ್ರಾಡೂನಿನ ಬಸ್ ಸ್ಟಾಪ್ನಲ್ಲಿ ನಡೀತು ಅಂತ ಹೇಳ್ತಾಳೆ. ಚೈಲ್ಡ್ ವೆಲ್ಫೇರ್ ಕಮಿಟಿ ಆ ಹುಡುಗಿ ಜೊತೆಯಲ್ಲಿ ಇರುವ ಒಂದು ಕಾರಣದಿಂದಾಗಿ ಈ ಕೇಸ್ನ ಗಂಭೀರತೆಯನ್ನು ನೋಡಿದ SSP ಅಜಯ್ ಸಿಂಗ್ ರವರು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರೆಡಿ ಮಾಡ್ತಾರೆ. ಹಾಗೂ SP ಪ್ರಮೋದ್ ಕುಮಾರ್ ಅವರು ಈ ಒಂದು ಟೀಮ್ನ ಇನ್ಚಾರ್ಜ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭ ಮಾಡ್ತಾರೆ. ಸೇಮ್ ಡೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಘಟನೆ ಉತ್ತರಾಖಂಡ್ನ ರಾಜಧಾನಿ ಡೆಹ್ರಾಡೂನಿನ ಬಸ್ ಸ್ಟಾಪ್ನಲ್ಲಿ ನಡೆದಿತ್ತು. ಹಾಗೂ ಆ ಹುಡುಗಿಯನ್ನ ಅದೇ ಒಂದು ಬಸ್ ಸ್ಟಾಪ್ನಿಂದ ರೆಸ್ಕ್ಯೂ ಮಾಡಲಾಗಿತ್ತು. ಆದ ಕಾರಣ ಇನ್ವೆಸ್ಟಿಗೇಷನ್ ಅದೇ ಒಂದು ಬಸ್ ಸ್ಟಾಪ್ನಿಂದ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ಬಸ್ ಸ್ಟಾಪ್ ಅಂದ ಮೇಲೆ CCTV ಕ್ಯಾಮ್ರಾಸ್ಗಳು ಇದ್ದೇ ಇರ್ತವೆ. ಮೊದಲು ಆ ಬಸ್ ಸ್ಟಾಪ್ನಲ್ಲಿರುವಂತಹ ಎಲ್ಲ CCTV ಕ್ಯಾಮ್ರಾಸ್ಗಳನ್ನು ಚೆಕ್ ಮಾಡಲಾಗುತ್ತೆ. ಆ ಒಂದು ಫೋಟೇಜಸ್ಗಳಲ್ಲಿ ಒಬ್ಬ ಶಂಕಿತ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಆ ಶಂಕಿತ ವ್ಯಕ್ತಿ ರಾತ್ರಿ 12ವರೆಗೆ ಪಾರ್ಕಿಂಗ್ ಏರಿಯಾದಿಂದ ಕ್ಯಾಶ್ ಕಲೆಕ್ಟಿಂಗ್ ಕೌಂಟರಿಗೆ ಬಂದು ಮತ್ತೆ ಅಲ್ಲಿಂದ ಪಾರ್ಕಿಂಗ್ ಏರಿಯಾದ ಕಡೆಗೆ ಹೋಗೋದು ಕಂಡು ಬರುತ್ತೆ. ಅದೇ ವ್ಯಕ್ತಿಯ ಫೋಟೇಜಸ್ಗಳನ್ನು ಆ ಹುಡುಗಿಗೆ ತೋರಿಸಿದಾಗ ಆ ಹುಡುಗಿ ಆ ವ್ಯಕ್ತಿಯ ಫೋಟೇಜಸ್ಗಳನ್ನು ನೋಡಿದ ತಕ್ಷಣ ಇವನೇ ಆ ವ್ಯಕ್ತಿ, ನನ್ನ ಜೊತೆಯಲ್ಲಿ ಆ ಅಸಹ್ಯ ಕೆಲಸ ಮಾಡಿರೋದು, ಇವನ ಜೊತೆಯಲ್ಲಿ ಇನ್ನೂ 4-5 ಜನ ಇದ್ರು ಅಂತ ಹೇಳ್ತಾಳೆ. ಇನ್ವೆಸ್ಟಿಗೇಷನ್ ಟೀಮ್ ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯ ಅಡ್ರೆಸ್ ಮತ್ತು ಲೊಕೇಶನ್ ಅನ್ನು ಟ್ರೇಸ್ ಮಾಡಿ ಅವನನ್ನು ಅರೆಸ್ಟ್ ಮಾಡಿ ಅವನ ಜೊತೆಯಲ್ಲಿ ವಿಚಾರಣೆ ಮಾಡ್ತಾರೆ. ಆ ವ್ಯಕ್ತಿ ಪ್ರಾರಂಭದಲ್ಲಿ ಇಲ್ಲ ಬಾರದ ಕಥೆಗಳನ್ನು ಹೇಳಿ ಪೊಲೀಸರನ್ನೇ ಯಾಮಾರಿಸಲು ಪ್ರಯತ್ನ ಪಡ್ತಾನೆ. ಆಗ ಪೊಲೀಸರು ಸ್ವಲ್ಪ ತಮ್ಮ ಕೈಯನ್ನು ಬಿಸಿ ಮಾಡಿ ವಿಚಾರಣೆ ಮಾಡ್ತಾರೆ. ಆಗ ಆ ವ್ಯಕ್ತಿ ಆಗಸ್ಟ್ 12ರ ರಾತ್ರಿ ನಡೆದಂಥ ಒಂದು ಸ್ಟೋರಿಯನ್ನು ಅವ್ರ ಮುಂದೆ ಹೇಳ್ತಾ ಹೋಗ್ತಾನೆ. ಆ ವ್ಯಕ್ತಿ ಹೇಳಿರುವಂಥ ಸ್ಟೋರಿಯನ್ನು ಕೇಳಿದ್ರೆ ಒಂದು ಕ್ಷಣ ಸಿಟ್ಟಿನಿಂದ ನಿಮ್ಮ ರಕ್ತ ಕೂಡ ಕುದಿಯುತ್ತೆ. ಆಗಸ್ಟ್ 12 ಸಾಯಂಕಾಲ 4:30 ವೇಳೆಗೆ ದೆಹಲಿಯ ಕಾಶ್ಮೀರಿ ಗೇಟ್ನ ಬಸ್ ಸ್ಟಾಪ್ನಲ್ಲಿ ಒಂದು ಟೀನೇಜ್ ಹುಡುಗಿ ಅಲ್ಲಿರುವಂಥ ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ಗಳನ್ನು ಕೇಳ್ತಿರ್ತಾಳೆ, ಯಾವ ಬಸ್ಸು ಪಂಜಾಬ್ನ ಪಟಿಯಾಲ ಹೋಗುತ್ತೆ ಅಂತ. ಆ ಒಂದು ISBTಯಲ್ಲಿ ನೂರಾರು ಅಲ್ಲ ಸಾವಿರಾರು ಬಸ್ಸುಗಳು ನಿಂತಿರ್ತವೆ. ಹಾಗಾಗಿ ಆ ಹುಡುಗಿ ತುಂಬಾ ಕನ್ಫ್ಯೂಸ್ ಆಗಿರ್ತಾಳೆ. ಆ ಹುಡುಗಿ ಗೊತ್ತಾಗ್ತಾ ಇರಲ್ಲ ಯಾವ ಬಸ್ ಪಟಿಯಾಲ ಹೋಗುತ್ತೆ ಅಂತ. ನಂತರ ಒಬ್ಬ ವ್ಯಕ್ತಿ ಆ ಹುಡುಗಿಗೆ ಬೇರೆ ಒಂದು ಪ್ಲಾಟ್ಫಾರ್ಮ್ಗೆ ಹೋಗು ಅಂತ ಹೇಳ್ತಾನೆ. ಆ ಹುಡುಗಿ ಡೆಹ್ರಾಡೂನ್ ಬಸ್ ರೂಟ್ ಪ್ಲಾಟ್ಫಾರ್ಮಿಗೆ ಬರ್ತಾಳೆ. ಅಲ್ಲಿ ನಿಂತಿರೋ ಒಬ್ಬ ಕಂಡಕ್ಟರ್ನ ಕೇಳ್ತಾಳೆ, ಅಂಕಲ್ ನಾನು ಪಂಜಾಬ್ನ ಪಟಿಯಾಲ ಹೋಗಬೇಕು, ಯಾವ ಬಸ್ ಅಲ್ಲಿಗೆ ಹೋಗುತ್ತೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲಿ ಮುಂದೆ ನಿಂತಿದೆಯಲ್ಲ ಈ ಬಸ್ ಡೆಹ್ರಾಡೂನ್ ಹೋಗ್ಲಿಕ್ಕೆ ರೆಡಿ ನಿಂತಿದೆ, ಈ ಬಸ್ ಹತ್ತಿ ಕೂತ್ಕೋ, ನೀನು ಅಲ್ಲಿಂದ ಈಸಿಯಾಗಿ ಪಟಿಯಾಲ ಹೋಗ್ಬೋದು ಅಂತ ಹೇಳ್ತಾನೆ. ಆ ಹುಡುಗಿ ಆ ವ್ಯಕ್ತಿ ಹೇಳಿದಂತೆ ಅದೇ ಒಂದು ಬಸ್ನ ಹತ್ತಿ ಕೂತ್ಕೊಳ್ತಾಳೆ. ಆ ಒಂದು ಬಸ್ 4:30 ವೇಳೆಗೆ ಕಾಶ್ಮೀರ್ ಗೇಟ್ನಿಂದ ಹೊರಡುತ್ತೆ. ಬಸ್ ಹೊರಟ ನಂತರ ಆ ಕಂಡಕ್ಟರ್ ಆ ಹುಡುಗಿಗೆ ಹೇಳ್ತಾನೆ, ನೀನು ಟಿಕೆಟ್ನ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನೀನು ಆರಾಮಾಗಿ ಕೂತ್ಕೋ, ನಿನ್ನ ಸ್ಟಾಪ್ ಬಂದ ಮೇಲೆ ನಾನು ನಿನಗೆ ಇಳಿಸ್ತೀನಿ, ಅಲ್ಲಿ ತನಕ ನೀನು ಬಸ್ಸಿಂದ ಇಳಿಬೇಡ ಅಂತ ಹೇಳ್ತಾನೆ. ಆ ಹುಡುಗಿ ಆ ವ್ಯಕ್ತಿ ಹೇಳಿದಂತೆ ಆ ಬಸ್ನ ಕೊನೆಯ ಸ್ಟಾಪ್ ತನಕನೂ ಕೂಡ ಅದೇ ಒಂದು ಬಸ್ನಲ್ಲಿ ಕೂತ್ಕೊಳ್ತಾಳೆ. 4:30ಕ್ಕೆ ಕಾಶ್ಮೀರಿ ಗೇಟ್ನಿಂದ ಹೊರಟಿರುವ ಬಸ್ ಸುಮಾರು 10:30ಕ್ಕೆ ಉತ್ತರಾಖಂಡ್ನ ರಾಜಧಾನಿ ಡೆಹ್ರಾಡೂನಿಗೆ ಬಂದು ನಿಲ್ಲುತ್ತೆ. ಡೆಹ್ರಾಡೂನ್ ಆ ಒಂದು ಬಸ್ನ ಲಾಸ್ಟ್ ಸ್ಟಾಪ್ ಆಗಿರುತ್ತೆ. ಹಾಗಾಗಿ ಆ ಬಸ್ನಲ್ಲಿರುವ ಎಲ್ಲ ಪ್ಯಾಸೆಂಜರ್ಗಳು ಆ ಒಂದು ಬಸ್ನಿಂದ ಇಳಿತಾರೆ. ಆದರೆ ಆ ಹುಡುಗಿ ಅದೇ ಬಸ್ನಲ್ಲಿ ಕೂತಿರ್ತಾಳೆ. ಆಗ ಆ ಕಂಡಕ್ಟರ್ ಆ ಹುಡುಗಿ ಹತ್ರ ಹೋಗಿ ಹೇಳ್ತಾನೆ, ಇಲ್ಲಿಂದ ಪಟಿಯಾಲ ಸ್ವಲ್ಪನೇ ದೂರದಲ್ಲಿದೆ, ಪಟಿಯಾಲ ಬಂದ ತಕ್ಷಣ ನಾನು ನಿನಗೆ ಇಳಿಸ್ತೀನಿ, ನೀನು ಇದೇ ಬಸ್ಸಲ್ಲಿ ಕೂತ್ಕೊ ಅಂತ ಹೇಳ್ತಾನೆ. ಆ ಹುಡುಗಿ ಆ ಕಂಡಕ್ಟರ್ನ ಮಾತನ್ನು ನಂಬಿ ಅದೇ ಬಸ್ಸಲ್ಲಿ ಕೂತ್ಕೊಳ್ತಾಳೆ. ಆ ಬಸ್ನ ಡ್ರೈವರ್ ಆ ಬಸ್ನಲ್ಲಿರುವಂಥ ಪ್ಯಾಸೆಂಜರ್ ಇಳಿದ ತಕ್ಷಣವೇ ಆ ಒಂದು ಬಸ್ನ ಪಾರ್ಕಿಂಗ್ ಏರಿಯಾದ ಕಡೆ ಮೂವ್ ಮಾಡಿರ್ತಾನೆ. ಡೆಹ್ರಾಡೂನ್ ಬಸ್ ಸ್ಟಾಪ್ನಿಂದ ಮೂವ್ ಆಗಿರುವಂಥ ಬಸ್ ಈಗ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತಿದೆ. ಸಮಯ ರಾತ್ರಿ 10:40. ಬಸ್ ಒಂದು ಓಪನ್ ಫೀಲ್ಡಲ್ಲಿ ನಿಂತಿದೆ. ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಕೂಡ ಬರೀ ಬಸ್ಗಳು ಮಾತ್ರ ಕಾಣಿಸ್ತಿದ್ದಾವೆ. ಆ ಬಸ್ನ ಡ್ರೈವರ್ ಇಂಜಿನ್ ಮತ್ತು ಲೈಟ್ಸ್ಗಳನ್ನು ಆಫ್ ಮಾಡಿ ಆ ಕಂಡಕ್ಟರ್ ಜೊತೆಯಲ್ಲಿ ಆ ಹುಡುಗಿಯನ್ನು ಬಸ್ನ ಹಿಂಭಾಗದ ಸೀಟ್ಗಳ ಹತ್ರ ಕರೆದುಕೊಂಡು ಹೋಗಿ ಅವಳ ಜೊತೆಯಲ್ಲಿ ಮಿಸ್ಬಿಹೇವ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿಯ ಮೈ ಕೈ ಟಚ್ ಮಾಡಲು ಸ್ಟಾರ್ಟ್ ಮಾಡಿದಾಗ ಆ ಹುಡುಗಿ ವಿರೋಧ ಮಾಡ್ತಾಳೆ. ಏನು ಮಾಡ್ತಾ ಇದ್ದೀರಾ ಅಂಕಲ್ ನನ್ನ ಜೊತೆಯಲ್ಲಿ, ನಾನು ಪಟಿಯಾಲ ಹೋಗಬೇಕು, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದಾಗ ಆ ಹುಡುಗಿಗೆ ಜೀವ ಬೆದರಿಕೆ ಕೊಟ್ಟು ಸುಮ್ಮನಿರಿಸ್ತಾರೆ. ನಂತರ ಅವರಿಬ್ಬರು ಆ ಹುಡುಗಿಯ ಬಟ್ಟೆ ಅದೇ ಬಸ್ನಲ್ಲಿ ಒಬ್ಬೊಬ್ಬರಾಗಿ ಆ ಹುಡುಗಿಯ ಅತ್ಯಾಚಾರ. ಆ 16 ವರ್ಷದ ಹುಡುಗಿ ಅಳ್ತಾಳೆ, ಕಿರ್ಚಾಡ್ತಾಳೆ. ಆದರೆ ಆ ಇಬ್ಬರು ಆ ಹುಡುಗಿಯ ಮೇಲೆ ಸ್ವಲ್ಪನೂ ಕೂಡ ಕರುಣೆ ಬರಲ್ಲ. ಈ ಘಟನೆ ನಡೆಯುತ್ತಿದ್ದಾಗ ಆ ಬಸ್ನ ಪಕ್ಕದಲ್ಲಿ ಮತ್ತೊಂದು ಬಸ್ ಬಂದು ನಿಲ್ಲುತ್ತೆ. ಈ ಹುಡುಗಿಯ ಕಿರುಚಾಟ ಕೇಳಿದ ಮತ್ತೊಂದು ಬಸ್ನ ಕಂಡಕ್ಟರ್ ಮತ್ತು ಡ್ರೈವರ್ ಆ ಬಸ್ನ ಹತ್ತಿರ ಬರ್ತಾರೆ. ಆ ಹುಡುಗಿ ಅತ್ಯಾಚಾರ ನಡೆಯುತ್ತಿರುವ ಒಂದು ದೃಶ್ಯವನ್ನು ನೋಡ್ತಾರೆ. ಅವರಿಬ್ಬರು ಆ ಹುಡುಗಿಯ ಸಹಾಯ ಮಾಡುವ ಬದಲು ನೀವು ಮಾಡ್ತಾ ಇರೋದನ್ನೇ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ.
ನಂತರ ಆ 4 ಜನ ರಾಕ್ಷಸರು ಒಬ್ಬರ ನಂತರ ಇನ್ನೊಬ್ಬರು ಆ ಹುಡುಗಿ ಜೊತೆಯಲ್ಲಿ ಸಾಮೂಹಿಕ ಅತ್ಯಾಚಾರವನ್ನು ಮಾಡ್ತಾರೆ. 2 ಗಂಟೆಗಳ ನಂತರ ದೆಹಲಿಯಿಂದ ಆ ಹುಡುಗಿನ ಕರೆದುಕೊಂಡು ಬಂದಿರುವಂಥ ಕಂಡಕ್ಟರ್ ಹೇಳ್ತಾನೆ, ನನ್ನ ಹತ್ತಿರ ಟಿಕೆಟ್ ಕಲೆಕ್ಟಿಂಗ್ನ ಹಣ ಇದೆ, ನಾನು ಅದನ್ನು ಕ್ಯಾಶ್ ಕೌಂಟರಲ್ಲಿ ಜಮಾ ಮಾಡಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಉಳಿದ 3 ಜನ ಆವಾಗಲೂ ಕೂಡ ಆ ಹುಡುಗಿ ಜೊತೆಯಲ್ಲಿ ಅದೇ ಒಂದು ಕೃತ್ಯವನ್ನು ಮಾಡ್ತಾನೆ ಇರ್ತಾರೆ. ಆ ಕಂಡಕ್ಟರ್ ಕ್ಯಾಶ್ ಕೌಂಟರ್ ಹತ್ರ ಬಂದು ಹಣವನ್ನು ಜಮಾ ಮಾಡುವಾಗ ಅಲ್ಲಿರುವಂಥ ಕ್ಯಾಶಿಯರ್ ಆ ಕಂಡಕ್ಟರ್ನ ಕೇಳ್ತಾರೆ, ನಿನ್ನ ಬಸ್ಸು 10:30ಕ್ಕೆ ಈ ಬಸ್ ಸ್ಟಾಪಿಗೆ ಬಂದಿದೆ, ನೀನು ನೋಡಿದ್ರೆ 12ವರೆಗೆ ಬಂದು ಈ ಕ್ಯಾಶ್ನ ಜಮಾ ಮಾಡ್ತಾ ಇದೆಯಾ, ಇಷ್ಟೊತ್ತೆಲ್ಲಿ ಇದ್ದೆ ಅಂತ ಕೇಳ್ತಾರೆ. ಆಗ ಕಂಡಕ್ಟರ್, ಇಲ್ಲ ಸರ್, ನಾನು ಅಲ್ಲಿ ಇಲ್ಲಿ ಅಂತ ಹಾಗೆ ಹೀಗೆ ಕತೆ ಹೇಳ್ತಾನೆ. ಆದರೆ ಆ ಕ್ಯಾಶಿಯರ್ ತುಂಬ ಸ್ಟ್ರಿಕ್ಟಾಗಿ ಕೇಳಿದಾಗ ಆ ಕಂಡಕ್ಟರ್ ಆ ಕ್ಯಾಶಿಯರ್ನ ಸೈಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನಡೆಯುತ್ತಿರೋ ಒಂದು ಕೃತ್ಯವನ್ನು ಅವನ ಹತ್ರ ಹೇಳ್ತಾನೆ. ಸರ್, ಆ ಹುಡುಗಿ ಇವಾಗಲೂ ಕೂಡ ಅಲ್ಲೇ ಇದ್ದಾಳೆ, ನೀವು ಬೇಕಾದರೂ ಕೂಡ ಆ ಹುಡುಗಿ ಜೊತೆಯಲ್ಲಿ ಏನು ಬೇಕು ಅದನ್ನು ಮಾಡ್ಬೋದು ಅಂತ ಹೇಳ್ತಾನೆ. ಆ ಕ್ಯಾಶಿಯರ್ ಆ ಕಂಡಕ್ಟರ್ನ ನೀನು ಹೋಗು ಮುಂದೆ ಅಂತೇಳಿ ಹಿಂದಿನಿಂದ ಆ ಬಸ್ ಪಾರ್ಕಿಂಗ್ ಏರಿಯಾಗೆ ಬರ್ತಾನೆ. ಬಂದು ಆ ಬಸ್ ಹತ್ತಿ ನೋಡ್ತಾನೆ, ಆ 3 ಜನ ಹುಡುಗಿಯ ಜೊತೆಯಲ್ಲಿ ಆ ಕೃತ್ಯವನ್ನು ಮಾಡ್ತಾನೆ ಇರ್ತಾರೆ. ಆ 3 ಜನರ ಕಣ್ಣು ಆ ಕ್ಯಾಶಿಯರ್ನ ಮೇಲೆ ಬೀಳುತ್ತೆ. ಆ 3 ಜನ ಹೇಳ್ತಾರೆ, ಸರ್ ನೀವು ಮೊದಲು ಮುಗಿಸ್ಕೊಳ್ಳಿ, ನಂತರ ನಾವು ಮಾಡ್ತೇವೆ ಅಂತೇಳಿ ಜಾಗವನ್ನು ಬಿಟ್ಕೊಡ್ತಾರೆ. ಆ ಕ್ಯಾಶಿಯರ್ ಕೂಡ ಆ ಹುಡುಗಿ ಜೊತೆಯಲ್ಲಿ ಅದೇ ಒಂದು ಕೃತ್ಯವನ್ನು ಮಾಡ್ತಾನೆ. ಒಟ್ಟು 5 ಜನ ಸೇರಿ 3 ಗಂಟೆಗಳ ಕಾಲ ಆ ಹುಡುಗಿ ಜೊತೆಯಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಆ 16 ವರ್ಷದ ಹುಡುಗಿಗೆ ಏನು ಮಾಡಬೇಕು, ನನ್ನ ಜೊತೆಲಿ ಏನು ನಡೀತಾ ಇದೆ ಅನ್ನೋದು ಒಂದು ಕೂಡ ಅರ್ಥ ಆಗ್ತಾ ಇರಲ್ಲ. ಆ ಹುಡುಗಿ ಅವಳ ಜೊತೆಲಿ ಈ ಘಟನೆ ನಡೆಯುತ್ತಿರುವಾಗಲೇ ಪ್ರಜ್ಞೆ ತಪ್ಪಿರ್ತಾಳೆ. 3 ಗಂಟೆಗಳ ನಂತರ ಆ 5 ಜನ ಆ ಹುಡುಗಿಯ ಬಟ್ಟೆಗಳನ್ನು ಹಾಗೆ ಸರಿ ಮಾಡಿ ಅವಳನ್ನು ಅದೇ ಒಂದು ಬಸ್ನಲ್ಲಿ ಬಿಟ್ಟು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಆ ಹುಡುಗಿಗೆ ಪ್ರಜ್ಞೆ ಬರುತ್ತೆ. ಆ ಹುಡುಗಿ ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಅವಳ ಹತ್ರ ಒಂದು ಚಿಕ್ಕ ಬ್ಯಾಗ್ ಇರುತ್ತೆ, ಆ ಬ್ಯಾಗ್ನ ತಗೊಂಡು ಆ ಬಸ್ನಿಂದ ಇಳಿದು ಗೇಟ್ನ ಕಡೆಗೆ ಹೋಗ್ತಿರ್ತಾಳೆ. ಆಗ ಆ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ನೋಡ್ತಾರೆ. ನಂತರ ಚೈಲ್ಡ್ ವೆಲ್ಫೇರ್ ಅವ್ರಿಗೆ ಕಾಲ್ ಮಾಡಿ ಕರೆದು ಚೈಲ್ಡ್ ವೆಲ್ಫೇರ್ ಅವರು ಆ ಹುಡುಗಿನ ರೆಸ್ಕ್ಯೂ ಮಾಡಿ ಅವಳ ಜೊತೆಲಿ ಕೌನ್ಸಿಲಿಂಗ್ ನಡೆಸಿದಾಗ ಗೊತ್ತಾಗುತ್ತೆ ಅವಳ ಜೊತೆಯಲ್ಲಿ ಈ ರೀತಿಯ ಒಂದು ಕೃತ್ಯ ನಡೆದಿದೆ ಅಂತ. ಒಂದು ವೇಳೆ ಆ ಸೆಕ್ಯೂರಿಟಿ ಗಾರ್ಡ್ ಚೈಲ್ಡ್ ವೆಲ್ಫೇರ್ ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಡದಿದ್ದರೆ ಆ ಹುಡುಗಿ ಜೊತೆಯಲ್ಲಿ ಮತ್ತಿನ್ಯಾವ ಥರದ ಘಟನೆ ನಡೀತಿತ್ತು ಅನ್ನೋದು ಊಹೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಕಂಡಕ್ಟರ್ನ ಹೇಳಿಕೆ ಆಧಾರದ ಮೇಲೆ ಉಳಿದ 4 ಜನರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ. ಆ 5 ಜನ ತಾವು ಮಾಡಿರುವಂಥ ಒಂದು ಕೃತ್ಯವನ್ನ ಒಪ್ಪಿಕೊಳ್ತಾರೆ. ಆ 5 ಜನ ಆರೋಪಿಗಳ ಹೆಸರು ಈ ರೀತಿ ಇವೆ. ಮೊದಲ ಆರೋಪಿ ಧರ್ಮೇಂದ್ರ ಕುಮಾರ್, ವಯಸ್ಸು 32. ಇವನೇ ಆ ಹುಡುಗಿಯನ್ನ ದೆಹಲಿಯಿಂದ ಡೆಹ್ರಾಡೂನಿಗೆ ಕರೆದುಕೊಂಡು ಬಂದಿದ್ದು. ನಂತರ ದೇವೇಂದ್ರ ಕುಮಾರ್, ವಯಸ್ಸು 52, ಅದೇ ಬಸ್ನ ಚಾಲಕ. ನಂತರ ರವಿಕುಮಾರ್, ವಯಸ್ಸು 34, ಹಾಗೂ ರಾಜ್ಪಾಲ್, ವಯಸ್ಸು 57. ನಂತರ ರಾಜೇಶ್ ಕುಮಾರ್, ವಯಸ್ಸು 38. ಈ 5 ಜನ ಆರೋಪಿಗಳು ಹೆಂಡತಿ ಮಕ್ಕಳು ಇರುವಂಥವರು, ಜೊತೆಯಲ್ಲಿ ಸಾರ್ವಜನಿಕ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರೇ ಈ ಥರದ ಕೃತ್ಯಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶ ಯಾವ ರೀತಿ ವಿಶ್ವಗುರು ಆಗ್ತಿದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಈ ಥರದ ಪ್ರಕರಣಗಳಿಂದ ಅರ್ಥ ಆಗುತ್ತೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಯಾವ ಜಾಗದಲ್ಲೂ ಕೂಡ ಸೇಫ್ ಆಗಿಲ್ಲ ಅಂತ. ಈ ಒಂದು ಪ್ರಕರಣ ನಡೆದು 3 ತಿಂಗಳಿಗಿಂತ ಜಾಸ್ತಿ ಸಮಯ ಆಯಿತು. ಆರೋಪಿಗಳನ್ನು ಜೈಲಿನಲ್ಲಿ ಹಾಕಿದ್ದಾರೆ. ಆದರೆ ಕೋರ್ಟ್ ಅವರಿಗೆ ಯಾವ ಶಿಕ್ಷೆ ಕೊಟ್ಟಿದೆ ಅಂತ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ಆ ಆರೋಪಿಗಳು ಇನ್ನು 6 ತಿಂಗಳ ನಂತರ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದು ಆರಾಮಾಗಿ ಜೀವನ ಮಾಡ್ತಾರೆ. ದಿಸ್ ಈಸ್ ಅವರ್ ಜಸ್ಟಿಸ್ ಸಿಸ್ಟಮ್. ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನೇನು ಕೂಡ ಮಾಡೋಕ್ಕಾಗಲ್ಲ. ಆದರೂ ಕೂಡ ನಿಮ್ಮಲ್ಲಿ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕಂತ ಒಂದು ಚಿಕ್ಕ ಸ್ಟೆಪ್ ಅನ್ನು ತೆಗೆದುಕೊಂಡು ಈ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ. ಬ್ಯಾಕ್ ಟು ದ ಟಾಪಿಕ್. 2 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಯಿತು. ಆ ಹುಡುಗಿ ಜೊತೆಲಿ ಏನು ನಡೀತು ಮತ್ತು ಆ ಹುಡುಗಿಯ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು ಅಂತ ಗೊತ್ತಾಯಿತು. ಆದರೆ ಆ ಹುಡುಗಿ ಯಾರು, ಎಲ್ಲಿಂದ ಬಂದಿದ್ದಾಳೆ ಅನ್ನುವ ಒಂದು ಪ್ರಶ್ನೆಗೆ ಇಲ್ಲಿಯ ತನಕ ಉತ್ತರ ಸಿಕ್ಕಿಲ್ಲ. ಆ ಹುಡುಗಿ ಹೇಳಿಕೆಯಂತೆ ಅವಳ ತಂದೆ ತಾಯಿ ಮೃತಪಟ್ಟಿದ್ದಾರೆ. ಅವಳು ಪಂಜಾಬ್ನ ಪಟಿಯಾಲದಲ್ಲಿ ತನ್ನ ಅಕ್ಕನ ಮನೆಯಲ್ಲಿ ವಾಸವಾಗಿದ್ಲು. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಿಂದ ಗೊತ್ತಾಗುತ್ತೆ ಆ ಹುಡುಗಿಯ ತಂದೆ ತಾಯಿ ಜೀವಂತವಾಗಿದ್ದಾರೆ. ಜೊತೆಯಲ್ಲಿ ಆ ಹುಡುಗಿಗೆ ಒಬ್ಬ ಚಿಕ್ಕ ತಮ್ಮ ಕೂಡ ಇದ್ದಾನೆ. ಆ ಹುಡುಗಿಯ ಮನೆ ಉತ್ತರ ಪ್ರದೇಶನ ಮುರಾದಾಬಾದ್ ಜಿಲ್ಲೆಯ ಮೋರಾಪಾಡ ಕ್ಷೇತ್ರದ ಒಂದು ಚಿಕ್ಕ ಹಳ್ಳಿಯಲ್ಲಿದೆ. ಇನ್ವೆಸ್ಟಿಗೇಷನ್ ಟೀಮ್ ಆ ಹುಡುಗಿಯ ತಂದೆ ತಾಯಿ ಹತ್ತಿರ ವಿಚಾರಣೆ ಮಾಡಿ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, 12 ದಿನಗಳ ಹಿಂದೆ ಮನೆ ಬಿಟ್ಟು ಹೋದವಳು ಇಲ್ಲಿ ತನಕ ವಾಪಸ್ ಬಂದಿಲ್ಲ. ನಾವು ಕೂಡ ಹುಡುಕಾಟ ಮಾಡಿದ್ವಿ, ಬಟ್ ನಮಗೆ ಅವಳ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನಂತರ ಪೊಲೀಸವರು ನಡೆದಂಥ ಘಟನೆ ಬಗ್ಗೆ ಹೇಳ್ತಾರೆ ಮತ್ತು ಆ ತಂದೆ ತಾಯಿಯನ್ನು ಡೆಹ್ರಾಡೂನಿಗೆ ಕರೆದುಕೊಂಡು ಬರ್ತಾರೆ. ಆದರೆ ಆ ಹುಡುಗಿ ತನ್ನ ತಂದೆ ತಾಯಿ ಜೊತೆಯಲ್ಲಿ ಹೋಗಲು ನಿರಾಕರಿಸುತ್ತಾಳೆ. ಆದ ಕಾರಣ ಅವಳಿಗೆ ಚಿಲ್ಡ್ರನ್ಸ್ ಹೋಮಿನಲ್ಲಿಯೇ ಇಡಲಾಗಿದೆ. ಜೊತೆಯಲ್ಲಿ ಆ ಹುಡುಗಿ ಮಾನಸಿಕವಾಗಿ ಅನಾರೋಗ್ಯವಾಗಿದ್ದಾಳೆ. ಇವಾಗಲೂ ಕೂಡ ಆ ಹುಡುಗಿಯ ಟ್ರೀಟ್ಮೆಂಟ್ ನಡೀತಾ ಇದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ, ಆ ಹುಡುಗಿ ಯಾಕೆ ಪಂಜಾಬ್ನ ಪಟಿಯಾಲ ಹೋಗ್ತಾ ಇದ್ಲು? ಅಲ್ಲಿ ಅವಳಿಗೆ ಗೊತ್ತಿರೋರು ಯಾರು ಕೂಡ ಇರಲಿಲ್ಲ. ಆದರೂ ಕೂಡ ಅವಳು ಪಂಜಾಬ್ನ ಪಟಿಯಾಲ ಹೋಗಲಿಕ್ಕೆ
ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟನ್ನು ತೋರಿಸ್ತಾ ಇದ್ಲು ಅಂತ ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಜೊತೆಯಲ್ಲಿ ತಂದೆ ತಾಯಿ ಆ ಹುಡುಗಿಯ ಬಗ್ಗೆ ನಿರ್ಲಕ್ಷ್ಯತನ ತೋರಿಸದೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮೇ ಬಿ ಆ ಹುಡುಗಿ ಜೊತೆಯಲ್ಲಿ ಈ ರೀತಿಯ ಒಂದು ಘಟನೆ ಯಾವತ್ತೂ ಕೂಡ ನಡೀತಾ ಇರಲಿಲ್ಲ. ಬಟ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನಿಂದಾಗಿ ಆ ಹುಡುಗಿಯ ಮಾನ ಹೋದ್ರೂ ಕೂಡ ಜೀವ ಉಳಿಯುತ್ತೆ. ಜೊತೆಯಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದ್ದ ಕಾರಣದಿಂದಲೇ ಆ ಹುಡುಗಿ ಜೊತೆಯಲ್ಲಿ ನಡೆದಿರುವಂಥ ಒಂದು ಕೃತ್ಯ ಬಹಿರಂಗವಾಗುತ್ತೆ. ಈ ರೀತಿಯ ಘಟನೆ ನಮ್ಮ ದೇಶದಲ್ಲಿ ನಡೆಯೋದು ತುಂಬಾ ಕಾಮನ್ ಆಗಿದೆ. ಆದರೂ ಕೂಡ ನೀವು ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ ತುಂಬಾ ಅವೇರ್ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.